ಮಕರ ರಾಶಿಯವರೇ, ಜೈ ಶನಿದೇವ ಮಹಾರಾಜ್, ಜೈ ಮಹಾವೀರ ಬಜರಂಗಬಲಿ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಇತ್ತೀಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮಕರ ರಾಶಿಯ ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ಜಾಗರೂಕರಾಗಿರಿ. ಈ 3 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ 3 ದಿನಗಳು ನಿಮಗೆ ತುಂಬ ವಿಶೇಷವಾಗಿರುತ್ತವೆ. ನೀವು ಕೇಳಿದರೆ, ನೀವು ಮಕರ ರಾಶಿಯವರಾಗಿದ್ದರೆ ಮುಂದಿನ 3 ದಿನಗಳು ನಿಮಗೆ ತಮಾಷೆಯಲ್ಲ. ಏಕೆಂದರೆ ಇದು ನಿಮ್ಮ ಜಾತಕದಿಂದ ಹೊರಬರುವ ಚಿಹ್ನೆಗಳು ಮತ್ತು ನಿಮ್ಮ ಜೀವನದಲ್ಲಿ ಸಕ್ರಿಯಗೊಳಿಸಲ್ಪಟ್ಟಿರುವುದು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಅಥವಾ ಯಾವುದೇ ಪರಿಣಾಮಗಳನ್ನು ಬೀರದ ತಪ್ಪುಗಳನ್ನು ಮಾಡುವಂತೆ ಮಾಡುತ್ತದೆ. ಇದು ಬಹಳ ಕಾಲ ಉಳಿಯಬಹುದು. ಹೌದು, ಮಕರ ರಾಶಿ ಚಕ್ರ ಚಿಹ್ನೆಯ ಸ್ನೇಹಿತರೆ, ಹೌದು, ನಾನು ಇದನ್ನು ಕಾರಣವಿಲ್ಲದೆ ಹೇಳುತ್ತಿಲ್ಲ. ಇಂದು ನೇರ ದಿನ ನಿಮ್ಮ ಜಾತಕದಲ್ಲಿ ಈಗಾಗಲೇ ಕಾಣಿಸಿಕೊಂಡಿದೆ. ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ ಈ ಪರಿಸ್ಥಿತಿ ಬೆಳೆಯುತ್ತಿದೆ, ಅಂದರೆ ನಿರ್ಧಾರ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ನೀವು ಇನ್ನೂ ಅದನ್ನು ಲೆಕ್ಕಾಚಾರ ಮಾಡಿಲ್ಲ. ಆದರೆ ನಿರೀಕ್ಷಿಸಿ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಇದು ಇನ್ನೂ ಮುಂಚೆಯೇ ಇಂದು ಬೆಳಿಗ್ಗೆಯಿಂದ ನಿಮ್ಮ ಸುತ್ತಲೂ ಏನೋ ವಿಚಿತ್ರ ಶಕ್ತಿ ಸುತ್ತುತ್ತಿದೆ. ನೀವು ಬಹುಶಃ ಅದನ್ನು ಅನುಭವಿಸಿರಬಹುದು. ಹಳೆಯದೊಂದು ವಿಷಯ ನಿಮ್ಮ ಮನಸ್ಸಿಗೆ ಬರುತ್ತಿದೆ. ನಿಮಗೆ ಹತ್ತಿರವಿರುವ ಯಾರೊಬ್ಬರ ಬಗ್ಗೆ ಇಂದು ನಿಮಗೆ ಅಸಮಾಧಾನದ ಭಾವನೆ ಇರುತ್ತದೆ ಮತ್ತು ಮುಖ್ಯವಾಗಿ ಏನೋ ಸಂಭವಿಸಲಿದೆ ಎಂಬಂತೆ ನಿಮಗೆ ವಿಚಿತ್ರವಾದ ಅಶಾಂತಿ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ರಹಸ್ಯ ಬಾಗಿಲು ತೆರೆಯಲಿದೆ ಎಂಬುದಕ್ಕೆ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿರುವ ಮೊದಲ ಸೂಚನೆ ಇದು. ಆದರೆ ಈ ಬಾಗಿಲು ಎಲ್ಲರಿಗೂ ಅಲ್ಲ ಮತ್ತು ಈ ಬಾಗಿಲು ಎಲ್ಲರಿಗೂ ತೆರೆದುಕೊಳ್ಳುವುದಿಲ್ಲ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಂದು ಕ್ಷಣ ಕಾಯಿರಿ ಮತ್ತು ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಭಕ್ತಿಯಿಂದ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ. ಏಕೆಂದರೆ ಈ ಶಕ್ತಿಯು ನಿಮಗೆ ನೇರವಾಗಿ ಸಂಪರ್ಕಗೊಳ್ಳುತ್ತದೆ. ಗಮನವಿಟ್ಟು ಕೇಳಿ, ಈ ರಾಶಿಯವರಿಗೆ ಇಂದು ಸಾಮಾನ್ಯ ದಿನವಲ್ಲ. ಏಕೆಂದರೆ ಗ್ರಹಗಳ ಚಲನೆಯಲ್ಲಿನ ಅಂತಹ ಬದಲಾವಣೆ ನಿಮಗೆ ಸಂಕೇತವಾಗಿದೆ ಸ್ನೇಹಿತರೆ. ಅದು ನಿಮ್ಮ ಕ್ರಿಯೆಗಳ ಜವಾಬ್ದಾರಿಯನ್ನು ನೇರವಾಗಿ ಬಹಿರಂಗಪಡಿಸುತ್ತದೆ. ಅತ್ಯಂತ ಅಪಾಯಕಾರಿ ವಿಷಯವೆಂದರೆ, ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಅದು ನಿಮ್ಮ ಹಣ, ನಿಮ್ಮ ಗೌರವ ಮತ್ತು ಗೌರವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಾನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ನಾನು ಯಾವುದೇ ತಪ್ಪನ್ನು ಹೇಳುತ್ತಿಲ್ಲ. ಅದು ತಪ್ಪೆಂದು ಸಾಬೀತಾದರೆ ಸ್ನೇಹಿತರೆ, 1 ಮಿಲಿಯನ್ ರೂಪಾಯಿಗಳವರೆಗೆ ನಷ್ಟವಾಗಬಹುದು ಮತ್ತು ನಾನು ಈ ದಂಡವನ್ನು ಪಾವತಿಸಬಲ್ಲೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸಂಪೂರ್ಣವಾಗಿ ಸರಿ. ನೀವು ಏನಾಗಬಹುದು ಎಂದು ಆಶ್ಚರ್ಯ ಪಡುತ್ತಿರಬಹುದು. ನಿಜವಾದ ಆಟ ಇನ್ನೂ ನಡೆಯುತ್ತಿದೆ ಸ್ನೇಹಿತರೆ. ಏಕೆಂದರೆ ಈ ತಪ್ಪು ಏನಾದರೂ ದೊಡ್ಡದಾಗಿರಬಹುದು. ಈ ಸಣ್ಣ ನಿರ್ಲಕ್ಷ್ಯ ದೊಡ್ಡ ವಿಷಯವಲ್ಲ. ಹೌದು ಸ್ನೇಹಿತರೆ, ಕಾಗದ ನಿರ್ಧಾರ, ನಂಬಿಕೆ ಅಥವಾ ವ್ಯಕ್ತಿಯ ಕಣ್ಣುಗಳು ಯಾರನ್ನಾದರೂ ನಂಬುವುದನ್ನು ನಿಲ್ಲಿಸಿ. ಆಗ ಜನರು 80ರಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದರೆ ನೀವು ಇದನ್ನು ನೋಡದಿದ್ದರೆ, ನೀವು ಚಿಹ್ನೆಗಳನ್ನು ಗುರುತಿಸಿದರೆ, ಆ ಪರಿಸ್ಥಿತಿಯೇ ಒಂದು ಆಶೀರ್ವಾದವಾಗಬಹುದು. ಮತ್ತು ಆ ಚಿಹ್ನೆ ಏನು? ನಾನು ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ನಿಮಗೆ ಹೇಳುತ್ತೇನೆ. ಈಗ ಗಮನವಿಟ್ಟು ಆಲಿಸಿ. ಇಂದಿನಿಂದ ಮುಂದಿನ 3 ದಿನಗಳವರೆಗೆ ನೀವು ಮೊದಲು ಸಣ್ಣದಾಗಿ ಕಾಣುವ ಅವಕಾಶಗಳನ್ನು ಎದುರಿಸುತ್ತೀರಿ, ಆದರೆ ಕೆಲವು ಗುಪ್ತ ಪ್ರಯೋಜನಗಳು ಗಮನಾರ್ಹವಾಗಿವೆ ಎಂದು ಸಾಬೀತುಪಡಿಸಬಹುದು. ಮತ್ತು ಇದು ಮೊದಲ ತಿರುವು. ಆದರೆ ನಿರೀಕ್ಷಿಸಿ, ಒಂದು ವಿಷಯ ಇಲ್ಲಿದೆ: ಈ ಅವಕಾಶ ನಿಮಗೆ ನೇರವಾಗಿ ಬರುವುದಿಲ್ಲ, ಅದು ಬೇರೆಯವರ ಮೂಲಕ ಬರುತ್ತದೆ ಮತ್ತು ನೀವು ಹೆಚ್ಚು ನಿರೀಕ್ಷಿಸದ ಯಾರಾದರೂ ಮತ್ತು ನೀವು ಅದನ್ನು ನಿರ್ಲಕ್ಷಿಸಿದರೆ ಅದೇ ಅವಕಾಶ ಮತ್ತೆಂದೂ ಬರುವುದಿಲ್ಲ. ಈಗ ನೀವು ಆಶ್ಚರ್ಯ ಪಡುತ್ತಿರಬಹುದು, ಇಂದು ಸಾಮಾನ್ಯ ದಿನವಲ್ಲ ಎಂದು ನಾನು ಏಕೆ ಹೇಳುತ್ತಿದ್ದೇನೆ ಎಂದು. ನೀವು ಇಂದು ಇದನ್ನು ನೋಡುತ್ತಿದ್ದರೆ, ಒಂದು ಕೆಲಸ ಮಾಡಿ, ಚಾನಲ್ಗೆ ಚಂದಾದಾರರಾಗಿ. ಏಕೆಂದರೆ ಅಂತಹ ನಿಖರವಾದ ಭವಿಷ್ಯವಾಣಿಗಳು ಮತ್ತು ಅಂತಹ ನಿಖರವಾದ ಗ್ರಹಗಳ ಸಂಚಾರವು ನಿಮಗೆ ಆಗಾಗ್ಗೆ ನವೀಕರಣಗಳು ಸಿಗದಿರಬಹುದು ಎಂದು ಸೂಚಿಸುತ್ತದೆ. ಹಣದ ಬಗ್ಗೆ ಹೇಳುವುದಾದರೆ, ಇಂದು ನಿಮಗೆ ಒಂದು ಗುಪ್ತ ಪ್ರಯೋಜನವಿದೆ, ಆದರೆ ಇದು ನೇರವಾಗಿ ನಿಮ್ಮ ಕೈಗೆ ಬರುವುದಿಲ್ಲ. ಮೊದಲು ನೀವು ಖಂಡಿತವಾಗಿಯೂ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಇದು ಯಾವ ರೀತಿಯ ಪರೀಕ್ಷೆ ಮತ್ತು ಇದು ಯಾವ ರೀತಿಯ ಪರೀಕ್ಷೆಯ ಅಂದರೆ, ಆದ್ದರಿಂದ ಸ್ನೇಹಿತರೆ, ತಾಳ್ಮೆಯಿಂದ ಇರಿ. ನೀವು ಇಂದು ಆತುರದಿಂದ ವರ್ತಿಸಿದರೆ ನೀವು ಆ ಅವಕಾಶವನ್ನು ಕಳೆದುಕೊಳ್ಳಬಹುದು. ಆದರೆ ನೀವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರೆ ಅದೇ ವಿಷಯವು ನಿಮಗೆ 2 ಪಟ್ಟು ಪ್ರಯೋಜನಗಳನ್ನು ತರುತ್ತದೆ. ಈಗ ಸಂಜೆ ಬಂದ ತಕ್ಷಣ ಗಮನ ಕೊಡಿ. ಸುಮಾರು ಸಂಜೆ 7 ಗಂಟೆಗೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಕತೆ ಇಲ್ಲಿಗೆ ತಿರುಗುತ್ತದೆ, ಆದರೆ ನಿಜವಾದ ಸತ್ಯ ಇನ್ನೂ ಹೊರಬರಬೇಕಿದೆ. ಏಕೆಂದರೆ ಇದೀಗ ನಿಮಗೆ ಎಂದಿಗೂ ತಿಳಿಯದ ಸತ್ಯವೊಂದು ಬಹಿರಂಗಗೊಳ್ಳುತ್ತದೆ. ನೀವು ಅದನ್ನು ಹಸ್ತಾಂತರಿಸುವ ಬಗ್ಗೆ ಯೋಚಿಸಿರಲಿಕ್ಕಿಲ್ಲ. ಇಂದು ನಿಮ್ಮ ಬಗ್ಗೆ ಮತ್ತು ನಿಮ್ಮ ನಿಜವಾದ ಆಲೋಚನೆಗಳು ಮತ್ತು ಉದ್ದೇಶಗಳ ಬಗ್ಗೆ ಕಾಳಜಿ ವಹಿಸುವ ನಿಮಗೆ ಹತ್ತಿರವಿರುವ ಯಾರಾದರೂ ಇರಬಹುದು. ಈ ಸತ್ಯವು ನಿಮ್ಮ ಮನಸ್ಸನ್ನು ಬೆಚ್ಚಿಬೀಳಿಸುತ್ತದೆ, ಆದರೆ ಈ ಸತ್ಯವು ನಿಮ್ಮನ್ನು ಉಳಿಸುತ್ತದೆ. ಪ್ರೀತಿಯ ಬಗ್ಗೆ ಮಾತನಾಡೋಣ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಾರಾದರೂ ಇದ್ದರೆ ಇಂದು ನಿಮ್ಮೊಂದಿಗೆ ಸಣ್ಣ ವಾದವಿರಬಹುದು. ನೀವು ಹಗುರವಾಗಿ ಪರಿಗಣಿಸಬಹುದಾದ ಒಂದು ವಿಷಯ
ಇಂದು ದೊಡ್ಡ ಸಮಸ್ಯೆಯಾಗಬಹುದು, ಆದರೆ ಇಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ. ನೀವು ಸರಿಯಾದ ಪದಗಳನ್ನು ಬಳಸಿದರೆ ಅದೇ ವಾದಗಳು ನಿಮ್ಮ ಸಂಬಂಧವನ್ನು ಬಲಪಡಿಸಬಹುದು ಮತ್ತು ನೀವು ಕೋಪದಲ್ಲಿ ಏನನ್ನಾದರೂ ಹೇಳಿದರೆ. ಆದ್ದರಿಂದ ಈಗ ಜಾಗರೂಕರಾಗಿರಿ. ಇದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ. ಇಂದು ರಾತ್ರಿ ಸುಮಾರು 8 ಗಂಟೆಯ ನಂತರ ನಿಮಗೆ ಸರಿಯಾದ ಸಮಯವಾದ ಮಹತ್ವದ ತಿರುವು ಸಿಗುತ್ತದೆ. ಇದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದರೆ ಒಂದು ಎಚ್ಚರಿಕೆ ಇದೆ. ನೀವು ನಿರ್ದಿಷ್ಟ ಸಮಯಕ್ಕೆ ಸಿದ್ಧರಾಗಬೇಕು. ಒಂದು ಕೀ ಸಿಗ್ನಲ್ ಅನ್ನು ಗುರುತಿಸಬೇಕಾಗಿದೆ ಮತ್ತು ಆ ಸಿಗ್ನಲ್ ಯಾವುದು? ನಾನು ಈಗ ಅದನ್ನು ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳದೆ ಕೇಳಿದರೆ ನೀವು ಅದನ್ನು ಹಗುರವಾಗಿ ಪರಿಗಣಿಸುತ್ತೀರಿ ಮತ್ತು ಆ ತಪ್ಪು ದುಬಾರಿಯಾಗಬಹುದು. ಇಂದು ನೀವು 2 ಮಾರ್ಗಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ಮೊದಲ ಮಾರ್ಗ ಸುಲಭ, ಆದರೆ ಇನ್ನೊಂದು ಮಾರ್ಗವು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ಸಣ್ಣ ಫಲಿತಾಂಶಗಳನ್ನು ಹೊಂದಿರುತ್ತದೆ. ಎರಡನೆಯ ಮಾರ್ಗವು ಕಷ್ಟಕರವಾಗಿರುತ್ತದೆ, ಆದರೆ ಅದರ ಪ್ರತಿಫಲಗಳು ಅಪಾರವಾಗಿರುತ್ತವೆ. ಹೆಚ್ಚಿನ ಜನರು ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳುವ ತಪ್ಪನ್ನು ಮಾಡುತ್ತಾರೆ. ನೀವು ಇಂದು ಆ ತಪ್ಪನ್ನು ಮಾಡಬಾರದು, ಏಕೆಂದರೆ ನೀವು ಇಂದು ಧೈರ್ಯವನ್ನು ತೋರಿಸಿದರೆ ಮುಂದಿನ 3 ದಿನಗಳಲ್ಲಿ ನೀವು ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಸಂಪೂರ್ಣ ಸ್ನೇಹ ಪರಿಸ್ಥಿತಿ ಮತ್ತು ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಆದರೆ ಮತ್ತೊಮ್ಮೆ ನಿಜವಾದ ರಹಸ್ಯ ಇನ್ನೂ ಬರಬೇಕಿದೆ. ಆ ರಹಸ್ಯವು ನಿಮಗೆ ಸಂಬಂಧಿಸಿದೆ ಮತ್ತು ಆ ಕರಪತ್ರದಲ್ಲಿ ನಾನು ಆರಂಭದಲ್ಲಿ ಉಲ್ಲೇಖಿಸಿದ್ದೇನೆ, ಏಕೆಂದರೆ ಆ ಕರಪತ್ರವು ಕೇವಲ ಒಂದು ಕಾಗದದ ತುಣುಕಲ್ಲ, ಅದು ನಿಮ್ಮ ಅದೃಷ್ಟದ ಸಂಕೇತ. ಮತ್ತು ನೀವು ಸರಿಯಾದ ಸಮಯವನ್ನು ಗಮನಿಸಿದರೆ ನಿಮಗೆ ಸಾಧ್ಯವಾಗುತ್ತದೆ 11 ಲಕ್ಷ ರೂಪಾಯಿಗಳ ಸಂಪೂರ್ಣ ಅಪಾಯವನ್ನು ತಪ್ಪಿಸಬಹುದು. ಇಲ್ಲದಿದ್ದರೆ ಇಲ್ಲ. ಆ ವಿಷಯವನ್ನು ಈಗಲೇ ನಿಲ್ಲಿಸೋಣ, ಏಕೆಂದರೆ ಮುಂದಿನ ಬಹಿರಂಗಪಡಿಸುವಿಕೆಯು ಇನ್ನೂ ಹೆಚ್ಚು ಅಪಾಯಕಾರಿ, ಆಘಾತಕಾರಿ ಮತ್ತು ಆಶ್ಚರ್ಯಕರವಾಗಿದೆ. ಆದರೆ ನಾವು ನಿಲ್ಲಿಸಿದ ಸ್ಥಳದಿಂದ ನಿರೀಕ್ಷಿಸಿ, ಆಟಗಳು ಹೆಚ್ಚು ಅಪಾಯಕಾರಿಯಾಗಲಿವೆ, ಏಕೆಂದರೆ ನಾನು ಸೂಚಿಸಿದ ಆ ಕರಪತ್ರವು ನಿಮಗೆ ನಿಧಾನವಾಗಿ ಬಹಿರಂಗಗೊಳ್ಳಲಿದೆ. ಆಶ್ಚರ್ಯಕರ ವಿಷಯವೇನೆಂದರೆ, ಇದು ಆ ನಿರ್ಧಾರದ ಪರಿಣಾಮವು ಚಿಕ್ಕದಾಗಿದ್ದರೂ ಅದರ ಹಿಂದಿನ ಗುಪ್ತ ಪರಿಣಾಮಗಳು ದೊಡ್ಡದಾಗಿರುತ್ತವೆ ಮತ್ತು ಇದು ಸರಿಯಾದ ಸ್ಥಳವಾಗಿದೆ. ಹೆಚ್ಚಿನ ಜನರು ತಪ್ಪು ಮಾಡುತ್ತಾರೆ ಏಕೆಂದರೆ ಅವರು ಅದನ್ನು ಸಣ್ಣ ವಿಷಯವೆಂದು ಭಾವಿಸುತ್ತಾರೆ, ಆದರೆ ಇಂದು ಅದೇ ಸಣ್ಣ ವಿಷಯವು ನಿಮ್ಮದಾಗುತ್ತದೆ. ನಿಮ್ಮ ಜೀವನದ ಅತಿದೊಡ್ಡ ತಿರುವು ಕೂಡ ಆಗಬಹುದು. ನೀವು ಇನ್ನೂ ಕೇಳುತ್ತಿದ್ದರೆ ಒಂದು ಕ್ಷಣ ಕಾಯಿರಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಜಪಿಸಿ, ಏಕೆಂದರೆ ಈಗ ಸಂಭವಿಸಲಿರುವ ಬಹಿರಂಗ ಈಗ ಮುಂದೆ ಕೇಳಿ ಸ್ನೇಹಿತರೆ. ಮುಂದಿನ 3 ದಿನಗಳ ಕಾಲಾವಧಿ ನಿಮಗೆ ಬಹುತೇಕ ಖಚಿತವಾಗಿರುತ್ತದೆ. ನೀವು ಈ ಚಿಹ್ನೆಯ ಬಗ್ಗೆ ಸಂದೇಶವನ್ನು ಸ್ವೀಕರಿಸುತ್ತೀರಿ. ಒಂದು ಫೋನ್ ಕರೆ, ಹಠಾತ್ ಸುದ್ದಿ ಅಥವಾ ವ್ಯಾಪಾರಿಯ ಕಡೆಗೆ ಹಠಾತ್ ತಿರುವು. ಸ್ನೇಹಿತರೆ, ನೀವು ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕಾದ ಕ್ಷಣ, ಆದರೆ ಇಲ್ಲಿ ಒಂದು ಬಲೆಯು ಸಹ ಸಿದ್ಧವಾಗಿದೆ, ಏಕೆಂದರೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಆತುರದಿಂದ ವರ್ತಿಸುವಂತೆ ಒತ್ತಾಯಿಸಲ್ಪಡುತ್ತದೆ. ನಿಮಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಅನಿಸುತ್ತದೆ ಮತ್ತು ನೀವು ಯೋಚಿಸದೆ ಹೌದು ಎಂದು ಹೇಳಿದರೆ ಅದು ಹಾನಿಕಾರಕವಾಗಬಹುದು. 90% ಸಮಯದಲ್ಲಿ ಸಿಕ್ಕಿರು ಬೀಳುವವರು ಇವರೇ. ಆದರೆ ನೀವು ವಿಭಿನ್ನವಾಗಿದ್ದೀರಿ. ನೀವು ಇಂದು ಒಂದು ಕೆಲಸ ಮಾಡಿ ನಿಲ್ಲಿಸಬೇಕು, ಅದರ ಬಗ್ಗೆ ಯೋಚಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ನೀವು ಹಾಗೆ ಮಾಡಿದರೆ ಆ ಪರಿಸ್ಥಿತಿಯು ನಿಮಗೆ ಗುಪ್ತ ನಿಧಿಯಾಗಬಹುದು. ಇಂದು ಬೆಳಗ್ಗೆ ನೀವು ಏನು ಯೋಚಿಸುತ್ತಿದ್ದೀರಿ? ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಸುತ್ತುತ್ತಲೇ ಇರುತ್ತದೆ. ಆ ಯೋಚನೆ ವಾಸ್ತವವಾಗಿ ಒಂದು ಸಂಕೇತ. ನೀವು ಅದನ್ನು ನಿರ್ಲಕ್ಷಿಸಿದರೆ ಇನ್ನೂ ಸಮಯವಿದೆ, ಏಕೆಂದರೆ ಆ ಸಿಗ್ನಲ್ ಮತ್ತೆ ಬರುತ್ತದೆ. ಆದರೆ ಇದು ನೀವು ನಿಮ್ಮನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮತ್ತು ವಿಭಿನ್ನ ಸ್ನೇಹಿತರೊಂದಿಗೆ ಗುರುತಿಸಿಕೊಂಡರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ನಿಮಗೆ ತಿಳಿದಿದೆ. ಈಗ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ. ನಿಮ್ಮ ಕೆಲಸದಲ್ಲಿ ಒಂದು ಅವಕಾಶವು ಉದ್ಭವಿಸುತ್ತದೆ. ಅದು ನಿಮ್ಮನ್ನು ಉನ್ನತೀಕರಿಸಬಹುದು ಸ್ನೇಹಿತರೆ. ಅದು ನಿಮಗೆ ಅದೃಷ್ಟವನ್ನೂ ತರಬಹುದು, ಆದರೆ ನೀವು ಅದನ್ನು ವಿರೋಧಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ನಿಜವಾದ ಆಟ ಆರಂಭವಾಗುವುದು ಇಲ್ಲಿಂದ, ಏಕೆಂದರೆ ಅದು ನಾವು 11 ಲಕ್ಷಗಳ ಬಗ್ಗೆ ಮಾತನಾಡುತ್ತಿದ್ದೆವು. ವಾಸ್ತವವಾಗಿ ಅದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಒಂದು ಸಂಕೇತ ಮತ್ತು ದೊಡ್ಡ ನಷ್ಟದ ಸಂಕೇತ. ನೀವು ತಪ್ಪು ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಏನಾಗಬಹುದು ಎಂದರೆ ಸ್ನೇಹಿತರು, ಹಣ, ಗೌರವ ಅಥವಾ ಇನ್ನಾವುದರ ನಷ್ಟವಾಗಬಹುದು. ಇದು ಬಹಳ ಮುಖ್ಯವಾದ ಸಂಬಂಧ, ಆದರೆ ನೀವು ಇಂದಿನ ಚಿಹ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು 11 ಲಕ್ಷ ರೂಪಾಯಿ ಲಾಭ ಗಳಿಸಬಹುದು. ಆಟವು ಸಂಪೂರ್ಣವಾಗಿ ತಲೆಕೆಳಗಾಗಬಹುದು ಮತ್ತು ಇದು ನಿಮ್ಮ ಮೇಲೆ ಅವಲಂಬಿತವಾಗಿರಬಹುದು. ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಅಂತಿಮವಾಗಿ, ಆದರೆ ಜಾಗರೂಕರಾಗಿರಿ. ಇಂದು ರಾತ್ರಿ ನೀವು ಮಲಗುವ ಮುನ್ನ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನಾನು ಸರಿಯಾದ ಹಾದಿಯಲ್ಲಿದ್ದೇನೆಯೇ? ಉತ್ತರ ನಿಮ್ಮೊಳಗೆ ಇದೆ.
ಸಂಜೆ ಬರುವ ಚಿಹ್ನೆಗಳು ನಿಮ್ಮ ನಿಜವಾದ ಸಂಕೇತಗಳಾಗಿರುತ್ತವೆ. ಅವುಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅವು ನೀವು ನಿಜವಾಗಿಯೂ ಹೋಗಲು ಬಯಸುವ ಸ್ಥಳಕ್ಕೆ ಕರೆದೊಯ್ಯುತ್ತವೆ. ನೀವು ಯೋಚಿಸುವ ದಿಕ್ಕಿನಲ್ಲಿಯೇ ನಿಮ್ಮನ್ನು ಕರೆದೊಯ್ಯುತ್ತವೆ. ನೀವು ಇಲ್ಲಿಯವರೆಗೆ ಸಂಪರ್ಕ ಹೊಂದಿದ್ದರೆ ನೀವು ಕೇವಲ ಕೇಳುವ, ಆದರೆ ಅರ್ಥ ಮಾಡಿಕೊಳ್ಳದ ಆ ಮೂರ್ಖನಿಗಿಂತ ನಿಜವಾಗಿಯೂ ಭಿನ್ನರು. ಈಗ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯುವ ಮೂಲಕ ನೀವು ಆ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಬೇಕು, ಏಕೆಂದರೆ ಮುಂಬರುವ ದಿನಗಳು ಸಾಮಾನ್ಯ ದಿನಗಳಾಗಿರುವುದಿಲ್ಲ. ಆದರೆ ನಿಮ್ಮ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ನೀವು ಭಾವಿಸಿದ್ದು ಅರ್ಧ ಸತ್ಯ. ನಿಜವಾದ ಪರೀಕ್ಷೆ ಎಲ್ಲವೂ ಶಾಂತವಾಗಿರುವಂತೆ ಕಾಣುವ ಒಂದು ಕ್ಷಣ ಬರುತ್ತದೆ ಎಂದು ನಾನು ನಿಮಗೆ ಹೇಳಿರಬಹುದು. ಆದರೆ ಬಿರುಗಾಳಿ ಹಾದು ಹೋಗುತ್ತಿದ್ದಂತೆ ಆ ಕ್ಷಣವು ಅತ್ಯಂತ ಅಪಾಯಕಾರಿಯಾಗಿರುತ್ತದೆ, ಏಕೆಂದರೆ ಆ ಶಾಂತತೆಯ ನಂತರ ನಿಮ್ಮಲ್ಲಿ ಒಬ್ಬರು ಒಂದು ಮಹತ್ವದ ತಿರುವು ಪಡೆಯುತ್ತಾರೆ. ಒಂದು ಸಣ್ಣ ತಪ್ಪು ಎಲ್ಲವನ್ನೂ ಬದಲಾಯಿಸಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ. ರಾತ್ರಿ ಮುಗಿದಾಗ ನೀವು ಒಬ್ಬಂಟಿಯಾಗಿರುವಾಗ ಅಥವಾ ನೀವು ನಿಮ್ಮ ಆಲೋಚನೆಗಳಲ್ಲಿ ಕಳೆದು ಹೋಗುವಿರಿ, ಆಗ ನಿಮ್ಮ ಮನಸ್ಸಿಗೆ ಅಂತಹ ಆಲೋಚನೆ ಬರುತ್ತದೆ. ಅದು ನಿಮ್ಮ ಹೃದಯ ಮತ್ತು ಮನಸ್ಸು ಎರಡನ್ನೂ ಗೊಂದಲಗೊಳಿಸುತ್ತದೆ. ನೀವು ಬಹುಶಃ ನಿಮ್ಮ ಸ್ನೇಹಿತನೊಂದಿಗಿನ ಹಳೆಯ ಸಂಭಾಷಣೆಯನ್ನು ನೆನಪಿಸಿಕೊಳ್ಳುತ್ತೀರಿ, ಅಥವಾ ನೀವು ಅಪೂರ್ಣ ವ್ಯವಹಾರವನ್ನು ಕಂಡುಕೊಳ್ಳುತ್ತೀರಿ ಮತ್ತು ಅದು ನಿಮಗೆ ಪ್ರಯೋಜನಕಾರಿ ಎಂದು ನೀವು ಕಂಡುಕೊಳ್ಳುತ್ತೀರಿ. ಇದು ಸರಿಯೋ ತಪ್ಪೋ ಎಂದು ಯೋಚಿಸುತ್ತಾ 99% ಜನರು ಬಿಟ್ಟುಕೊಡುವುದು ಇಲ್ಲಿಯೇ. ಆದರೆ ನೀವು ಇಲ್ಲಿ ಬಿಟ್ಟುಕೊಡುವುದಿಲ್ಲ, ಏಕೆಂದರೆ ಇದು ನಿಮ್ಮ ನಿಜವಾದ ಬದಲಾವಣೆ, ಅಡಗಿರುವ ವಿಧಿಯ ಕೊನೆಯ ಬಾಗಿಲು. ನೀವು ಇಲ್ಲಿಯವರೆಗೆ ಸಂಪರ್ಕ ಹೊಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಕೆಳಗೆ ನೀಡಿರುವ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಜಪಿಸಿ. ಈಗ ಅತಿದೊಡ್ಡ ಸತ್ಯವೇನೆಂದರೆ, ನಾವು ಆರಂಭದಲ್ಲಿ ಮಾತನಾಡುತ್ತಿದ್ದ ಕರಪತ್ರವು ವಾಸ್ತವವಾಗಿ ಒಂದು ಎಚ್ಚರಿಕೆಯಾಗಿತ್ತು. ಅದು ನಿಮಗೆ ಈಗಾಗಲೇ ಸಿಕ್ಕಿರುವ ಸಂಕೇತವಾಗಿತ್ತು, ಆದರೆ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಹುಶಃ ಯಾರಾದರೂ ಅದನ್ನು ನಿಮಗೆ ಈಗಾಗಲೇ ವಿವರಿಸಿರಬಹುದು, ಬಹುಶಃ ನೀವೇ ಅದನ್ನು ಅನುಭವಿಸಿರಬಹುದು. ಈಗ ಅದು ಮತ್ತೆ ನಿಮ್ಮ ಮುಂದೆ ನಿಲ್ಲಲಿದೆ, ಸ್ನೇಹಿತರೆ, ಬಾಗಿಲಿನಂತೆ. ಆದರೆ ಈ ಬಾರಿ ನಿಮಗೆ ಕೇವಲ 2 ಆಯ್ಕೆಗಳಿವೆ. ನೀವು ಅದನ್ನು ನಿರ್ಲಕ್ಷಿಸಬಹುದು ಅಥವಾ ಒಮ್ಮೆ ಒಪ್ಪಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಇಲ್ಲಿಯೇ ನಿಮ್ಮ ಭವಿಷ್ಯ ನಿರ್ಧರಿಸಲ್ಪಡುತ್ತದೆ. ಈಗ ಒಂದು ಕ್ಷಣ ಎಲ್ಲವೂ ಸ್ಪಷ್ಟವಾಗಿದೆ ಎಂದು ನೀವು ಭಾವಿಸಬಹುದು. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಕತೆ ಮುಗಿದಿದೆ. ಆದರೆ ಇಲ್ಲ, ನೀವು ಬಾಹ್ಯ ವಿವರಗಳನ್ನು ಮಾತ್ರ ಕೇಳಿದ್ದೀರಿ. ಒಳಗಿನ ದೊಡ್ಡ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ಬೇರೆಯವರಿಂದಾಗುವುದಿಲ್ಲ, ಅದು ನಿಮ್ಮ ನಿರ್ಧಾರಗಳ ಫಲಿತಾಂಶ. ಅದು ದೊಡ್ಡ ವಿಷಯ, ಒಂದು ಶಕ್ತಿ, ಏಕೆಂದರೆ ನಾವೇ ಅದನ್ನು ಸೃಷ್ಟಿಸಿದರೆ ನಾವು ಅದನ್ನು ಬದಲಾಯಿಸಬಹುದು. ಈಗ ನೆನಪಿಡಿ, ಮುಂದಿನ 3 ದಿನಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಚೆನ್ನಾಗಿ ಯೋಚಿಸದೆ ತೆಗೆದುಕೊಳ್ಳಬೇಡಿ. ಯಾವುದೇ ದಾಖಲೆಯನ್ನು ಓದದೆ ಸಹಿ ಮಾಡಬೇಡಿ. ಅರ್ಥ ಮಾಡಿಕೊಳ್ಳದೆ ಯಾವುದಕ್ಕೂ ಸಹಿ ಮಾಡಬೇಡಿ, ಏಕೆಂದರೆ ಈ 3 ದಿನಗಳು ತಿಂಗಳ ಆರಂಭದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಈಗ ಅಂತಿಮ ವೃತ್ತಿಜೀವನದ ಸೂಚಕವೆಂದರೆ ನಿಮ್ಮನ್ನು ಹೆದರಿಸುವ ಮತ್ತು ಆಕರ್ಷಿಸುವ ಒಂದು ಅವಕಾಶ. ಮತ್ತು ಈ ಬಾರಿ ನೀವು ನಿಮ್ಮ ನಂಬಿಕೆಯನ್ನು ಆರಿಸಿಕೊಳ್ಳಬೇಕು ಮತ್ತು ಭಯಪಡಬಾರದು, ಏಕೆಂದರೆ ಯಾವಾಗಲೂ ಭಯ ನಿಮ್ಮನ್ನು ಚಿಕ್ಕವರನ್ನಾಗಿ ಮಾಡುತ್ತದೆ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಸ್ನೇಹಿತರೆ, ಇದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಕೊನೆಯ ಬಾರಿಗೆ ಹಗಲಿನಲ್ಲಿ ನಿಮಗೆ ಅಂತಹ ಯಾವುದೇ ಆಲೋಚನೆಗಳು ಬಂದರೆ ನೀವು ಅವುಗಳ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ನೀವು ಜೀವನದಲ್ಲಿ ಸಂಪೂರ್ಣವಾಗಿ ಸಂಯೋಜಿಸಿಕೊಳ್ಳಲು ಮತ್ತು ನಿಮ್ಮನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಾಗುತ್ತದೆ. ಮಧ್ಯಮ ನಿಲುವು ನಿಮಗೆ ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ. ನೀವು ಈ ನಿರ್ಧಾರಗಳನ್ನು ಬೇಗ ತೆಗೆದುಕೊಂಡಷ್ಟು ಒಳ್ಳೆಯದು. ಈಗ ಇದು ಕೊನೆಯ ವಿಷಯ, ಕೊನೆಯ ನಿಮಿಷ, ದೊಡ್ಡ ಸವಾಲು. ನಾವು ಮೊದಲಿನಿಂದಲೂ ನಿಮಗಾಗಿ ಕಾಯುತ್ತಿದ್ದೇವೆ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಹಾಗೆ ಮಾಡಿ. ಗಂಟೆ ಐಕಾನ್ ಅನ್ನು ಸಹ ಒತ್ತಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.